ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಹುಷಾರು ತಪ್ಪಿದ್ದೀನಿ. ಡೈಲಿ ಜೋಶಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೆ, ಇವತ್ತು ಡಲ್ಲಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಯ್ಯೋ ಪಾಪ ಅನಿಸ್ತಿದೆ. ನೆನೆನೆ ನನಗೆ ಸಮಥಿಂಗ್ ರಾಂಗ್ ಅಂತ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್. ಫುಲ್ಲು ಕೈಕಾಲೆಲ್ಲ ನೋವು ಥರ, ಬೆಳಗ್ಗೆಯಿಂದ ಫುಲ್ ಜ್ವರ. ಶಿವ ಮಾತ್ರ ತಿನ್ಬಿಟ್ಟು ಮಲ್ಕೋ ಸರೋಗ್ತೈತೆ ಅಂದಿದೆ. ನೆನೆಯಿಂದ ತಿಂತಾ ಇದ್ದೀನಿ, ಸರಿ ಹೋಗ್ತಾ ಇಲ್ಲ. ಅದಕ್ಕೆ ಇವಾಗ ಗಲಾಟೆ ಮಾಡಿ ಕರ್ಕೊಂಡು ಹೋಗ್ತಿದ್ದೀನಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ನೋವು ನನಗೇನೆ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಅಂದ್ಬಿಟ್ಟು ಟೈಮ್ ಬಂದ 11 ಗಂಟೆ. ಈಗ ಎದ್ದು ಸ್ವಲ್ಪ ಮುಖಕ್ಕೆ ತೊಗೊಂಡು ವಿತೌಟ್ ಮೇಕಪ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಏನಾಗೈತೋ ಅದು ಏನು ಕಥೆನೋ ನಂಗಂತೂ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್. ಈ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ಮುಂದೆ ಇನ್ನೊಂದು ಹಾಸ್ಪಿಟ್ಲ್ ಐತೆ, ಹಳೆ ಹಾಸ್ಪಿಟ್ಲು, ಅಲ್ಲಿಗೆ ಹೋಗ್ತೀವಿ. ಮಾಮೂಲಿ ಡಾಕ್ಟರ್ ಹತ್ರನೇ ತೋರಿಸ್ಕೊಳ್ಳೋಣ ಅಂದ್ರೆ ಅವ್ರು ಯಾಕೋ ಇತ್ತೀಚೆಗೆ ಬಿಲ್ ಜಾಸ್ತಿ ಮಾಡ್ತಾವ್ರೆ. ಅದಕ್ಕೆ ನಾವು ಹಳೆ ಡಾಕ್ಟರ್ ಹತ್ರನೇ ಹೋಗ್ಬಿಡೋಣ ಅಂತ ಹೋಗ್ತಾ ಇದೀವಿ. ನಾವ್ ಇಲ್ಲಿ ಬಂದ ಹೊಸರಲ್ಲಿ 3 ವರ್ಷ ಇದೇ ಡಾಕ್ಟರ್ ಹತ್ರನೇ ತೋರಿಸ್ಕೊತಾ ಇದ್ವಿ. ಸಣ್ಣ ಪುಟ್ಟ ಚಳಿ ಜ್ವರ ಏನೇ ಬಂದ್ರು ಚೆನ್ನಾಗಿ ನೋಡ್ತಾರೆ, ಕೈಗುಣ ಚೆನ್ನಾಗೈತೆ. ಹಳೆ ಡಾಕ್ಟರ್ ಮೊದ್ಲಿಂದ ಅವರೇ ಇಲ್ಲಿ. ಯಾಕೆ ಇಷ್ಟು ವರ್ಷ ಹೋಗ್ಲಿಲ್ಲ ಅಲ್ಲಿಗೆ ಅಂದ್ರೆ ತುಂಬಾ ದೂರ ಆಗೋಯ್ತಲ್ಲ ನಮ್ಗೆ, ಹತ್ರ ಇರೋ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಅನ್ಬಿಟ್ಟು ಇಷ್ಟೆಲ್ಲ ಟ್ರಾಫಿಕ್ ನ ದಾಟ್ಕೊಂಡು ಬಸ್ ಸ್ಟಾಪ್ ಬಂದೆ. ಇಲ್ಲೇ ಫ್ರೆಂಡ್ಸ್ ಬೆಂಗಳೂರು ಬಸ್ ಅಲ್ಲಿ ಹತ್ತೋದು ನಾನು ಹಾಸ್ಪಿಟ್ಲ್ ಅನ್ಬಿಟ್ಟು ಬಸ್ ಸ್ಟಾಪ್ ಬಂದಿದ್ದೀನಿ. ಮೆಮೊರಿ ಲಾಸ್ ಅನ್ಕೊಂಡ್ರೆ ಫ್ರೆಂಡ್ಸ್, ಇಲ್ಲ ಫ್ರೆಂಡ್ಸ್ ಬಸ್ ಸ್ಟಾಪ್ ಹಿಂದೆನೆ ಹಾಸ್ಪಿಟ್ಲು. ಇಲ್ಲಿ ಮೆಟ್ಲಿಲೇಣ ಅಂತ ನೋಡಿದೆ, ಮಗ್ಚಾಕೊಂಡ್ ಬಿದ್ರೆ ಕಷ್ಟ, ಎನರ್ಜಿ ಬೇರೆ ಇಲ್ಲ ಅಂತ ಅನ್ಬಿಟ್ಟು ಹಿಂದೆ ಕಡೆ ಸಣ್ಣ ಮೆಟ್ಲೈತೆ ಫ್ರೆಂಡ್ಸ್, ಇಲ್ಲಿಂದ ಇಳ್ಕೊಂಡು ಹೋಗೋಣ ತಾಳ್ಮೆಯಿಂದ ಅಂತ ಅನ್ಬಿಟ್ಟು ಬಂದೆ. ಇಲ್ಲಿ ಟೋಕನ್ ಗಿಕನ್ ತಗೊಳ್ಳೋ ರೂಲ್ಸ್ ಎಲ್ಲ ಇಲ್ಲ ಫ್ರೆಂಡ್ಸ್. ಡೈರೆಕ್ಟ್ ಆಗಿ ಡಾಕ್ಟರ್ ನಾವು ಮೀಟ್ ಆಗ್ಬೋದು 1 by 1. ನನಗೇನೋ ಕೊರೋನಾಗಿಂತ ಭಯಂಕರವಾದ ಕಾಯಿಲೆ ಬಂದಂಗೆ ನನ್ ಗಂಡ ನೋಡ್ರಿ ಫ್ರೆಂಡ್ಸ್ ಅಷ್ಟು ದೂರ ಕುಂತಿರೋದ. ಇಂಥ ಟೈಮಲ್ಲೇ ಇದು ಮನೆ ಎಲ್ಲ ಹಾಸ್ಪಿಟ್ಲು ಅಂತ ಅನ್ಕೊಂಡು ನಾವು ತಾಳ್ಮೆಯಿಂದ ಇರ್ಬೇಕಾಗ್ತೈತೆ, ರೊಚ್ಚಿಗೇನು ಎದ್ದೊಳೋದ್ ಬೇಕಾಗಿಲ್ಲ. ಆಸ್ಪತ್ರೆಗೆ ಬಂದು ಈ ತರ ಪೋಸ್ಟರ್ಗಳು ನೋಡಿದಾಗೆ ನನಗೂ ಅರ್ಥ ಆಗೋದು ನನ್ನ ಬಾಡಿನಲ್ಲಿ ಇಷ್ಟೊಂದೆಲ್ಲ ಪಾರ್ಟ್ಸ್ ಗಳವೆ, ಅದ್ರ ಜೊತೆಗೆ ಬ್ರೈನು ಐತೆ ಅನ್ಬಿಟ್ಟು. ಇವ್ರು ಯಾರೋ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಹೋಗೋದ್ ಬಿಟ್ಬಿಟ್ಟು ಡಾಕ್ಟರ್ ಜೊತೆ ಡೈರೆಕ್ಟ್ ಆಗಿ ಕಷ್ಟ ಸುಖ ಮಾತಾಡ್ಕೊಂಡೆ ನಿಂತ್ಬಿಟ್ಟವ್ರೆ ನೇಪಾಳ ಆಂಟೀಸು. ಡಾಕ್ಟರ್ ನೋಡಿದ ತಕ್ಷಣ ನನ್ಗೆ ಹುಷಾರಿಲ್ಲ ಅನ್ನೋದು ಮರ್ತೋಯ್ತು. 7 ವರ್ಷ ನಾನು ಈ ಕಡೆ ತಲೆ ಆಗ್ತಿದ್ದಕ್ಕೆ ಡಾಕ್ಟರ್ ವಯಸ್ಸಾಗ್ಬಿಟ್ಟೈತಲ್ಲ ಅನ್ನೋ ಚಿಂತೆ ಬಂದ್ಬಿಡ್ತು. ಆಮೇಲೆ ಗನ್ನೆತ್ಕೊಂಡು ಗಂಟ್ಲ ಹತ್ರ ಅಲ್ಲಿಟ್ಬಿಟ್ಟು ಚೆಕ್ ಮಾಡಿದ್ರು, ತಲೆ ಕೆಟ್ಟಿರ್ಬೋದು ಅನ್ಬಿಟ್ಟು ತಲೆನೂ ಮುಟ್ಬಿಟ್ಟು ಚೆಕ್ ಮಾಡಿದ್ರು. ಆಮೇಲೆ ಉಸಿರಾಡು ಅಂದ್ರು, ಶಾಕ್ ಆಗೋಯ್ತು. ಅಂದ್ರೆ ನಾನು ಉಸಿರಾಡ್ತಾ ಇಲ್ಲ ಅನ್ಬಿಟ್ಟು ಡಾಕ್ಟರ್ಗೆ ಯಾಕೆ ಡೌಟ್ ಬಂತು ಅಂತ ಅನಿಸ್ತು. ಆಮೇಲೆ ಏನಿಲ್ಲಮ್ಮ, ಸಿಂಪಲ್ ಆಗಿ ಚಿಕನ್ ಗುನ್ನೆ ಬಂದೈತೆ, 1-2-3 ದಿನ ಇದ್ಬಿಟ್ಟು ಹೋಗ್ತೈತೆ, ತಲೆ ಕೆಡಿಸ್ಕೋಬೇಡ, ಮಾತ್ರೆ ಬರ್ಕೊಡ್ತೀನಿ ತಗೋ, ನಾನ್ ವೆಜ್ ಇಂದ ದೂರ ಇರು, ಬಕಾಸುರಿ ತರ ತಿನ್ನಕ್ ಹೋಗ್ಬೇಡ ಅಂತ ಒಂದು ವಾರ್ನಿಂಗ್ ಕೊಟ್ರು. ಬರ್ದಿರೋದೇ 3 ದಿನಕ್ಕೆ ಮಾತ್ರೆ. ಅದ್ರಲ್ಲೂ ನನ್ ಗಂಡ ಅರ್ಧ ಕೊಡ್ರಿ ಅಂತ ಹಠ ಮಾಡ್ತಾ ಇತ್ತು. ಸೈಡ್ ಅಲ್ಲಿ ನೋಡಿದ್ರೆ ಇದು ನನ್ನ ಚೈಲ್ಡ್ಹುಡ್ ಫೇವ್ರೆಟ್ ತಿಂಡಿ. ಈ ಕಾಯಿಲೆ ಗೀಲೆ ಎಲ್ಲ ಮರ್ತೋಯ್ತು ನನಗೆ. ಫಸ್ಟ್ ಅದನ್ನ 4 ಕೊಟ್ಬಿಡೋಣ ಸೈಡ್ಗೆ ಅಂತಂದೆ. ಒಂದೊಂದು 5-5 ರೂಪಾಯಿ. ಯಪ್ಪ ಚಪ್ಪರ್ಸ್ಕೊಂಡ್ ತಿಂತಾ ಇದ್ವಿ. 1 ರೂಪಾಯಿಗೆ 4 ಬರ್ತಾ ಇತ್ತು, ಇವಾಗ 5 ರೂಪಾಯಿ. ಹೊಟ್ಟೆ ಉರಿತು ಒಂದ್ ಸ್ವಲ್ಪ. ಮನೆಗೆ ಹೋಗಿ ಎಳ್ನೀರ್ ಕುಡ್ಕೊಂಡು ಹೊಟ್ಟೆ ತಂಪು ಮಾಡ್ಕೊಳ್ಳೋಣ ಅನ್ಬಿಟ್ಟು 4 ತಗೊಂಡೆ. ಇದು ಊಟಕ್ಕಿಂತ ಮುಂಚೆ ಬೆಳಗ್ಗೆ ರಾತ್ರಿ, ಇದು ಊಟ ಆದ್ಮೇಲೆ ಬೆಳಗ್ಗೆ ರಾತ್ರಿ ಇಂಜೆಕ್ಷನ್ ಹಾಕ್ಸ್ಕೋಬೇಕಂತೆ ಫ್ರೆಂಡ್ಸ್. ನಿನಗೆ ಈ ಗತಿ ಬರಬಾರ್ದಾಗಿತ್ತು. ಆಯ್ತಾಯ್ತು, ಸಮಾಧಾನ ಮಾಡ್ಕೊ. ಏನ್ ಇವತ್ತು ಇಷ್ಟೊಂದು ಪ್ರೀತಿ? ಒಳಗೋಗ್ಬಿಟ್ಟು ಮಾತಾಡೋಣ ನಡಿ. ಚಿಕನ್ ಅಂದ್ರೆ ಪ್ರಾಣ ಬಿಡ್ತಿದ್ದ ನನಗೆ. ಚಿಕನ್ ಗುನ್ಯಾ ಫ್ರೆಂಡ್, ಇವಿ ನೆನ್ನೆ ತಡ್ಕೊಳಕ್ ಆಗ್ತಾ ಇಲ್ಲ. ಪೇನ್ ಕಿಲ್ಲರ್ ತಿಂದ್ರೆ ವಾಸಿ ಆಗ್ತೈತಾ? ಅದಕ್ಕೆ ಬೇಕಾಗಿರೋ ಮೆಡಿಸನ್ ತಗೋಬೇಕು. ಇನ್ನೊಂದ್ 2-3 ದಿನ ಶಿವ ಮಾತು ಕೇಳ್ಕೊಂಡು ಮನೇಲೆ ಮುದ್ರಿದ್ರೆ ಅಡ್ಮಿಟ್ ಆಗ್ಬೇಕಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಇರೋದ್ರಿಂದ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟವ್ರೆ. ಚಿಕನ್ ಗುನ್ಯಾ, ಚಿಕನ್ ಹೆಸರು ಕೇಳಿದ್ರೆ ಪ್ರಾಣ ಬಿಟ್ಕೋತಾ ಇದೆ. ಚಿಕನ್ ಗುನ್ಯಾ ನನಗೆ ನಾನ್ ವೆಜ್ ಬಿಟ್ಬಿಡ್ಬೇಕಂತೆ ಫ್ರೆಂಡ್ಸ್, ಅವಾಯ್ಡ್ ಮಾಡ್ಬಿಡಿ ಫುಲ್ ಅಂತ ಹೇಳಿದ್ರು. ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ಫ್ರೆಂಡ್ಸ್. ಇಂಥ ಸಿಚುವೇಶನ್ ಅಲ್ಲೂ ಚಪ್ಪರ್ಸ್ಕೊಂಡ್ ತಿಂತಾ ಇದ್ದೀನಿ ಹಂಗೆ. ಪಥ್ಯ ಅಂತ ಹೇಳಿರೋದು ಅದೇ ಚಿಕನ್ ನಾನ್ ವೆಜ್ ಅವಾಯ್ಡ್ ಮಾಡಿ ಅಂತ ಫ್ರೆಂಡ್ಸ್, ಇನ್ನೇನು ಬೇರೆ ಹೇಳಿಲ್ಲ. ಟ್ಯಾಬ್ಲೆಟ್ಸ್ ಅದೆಲ್ಲ ಕರೆಕ್ಟಾಗಿ ತಗೊಳ್ರಿ ಅಂತ ಹೇಳೋರೆ. ಮೇನ್ ಚಿಕನ್ ಗುನ್ಯಕ್ಕೆ ರೀಸನ್ ಫ್ರೆಂಡ್ಸ್ ಸೊಳ್ಳೆಗಳು. ನಿಮ್ಗೆ ಗೊತ್ತಲ್ಲ, ನಾವು ನರ್ಸರಿಲಿ ಇರೋದ್ರಿಂದ ಇವಿ ಸೊಳ್ಳೆಗಳು. ಫಸ್ಟ್ ಅದೇ ಫ್ರೆಂಡ್ಸ್, ನಾನು 7 ವರ್ಷ ಸೊಳ್ಳೆನಲ್ಲೇ ಕೆಲಸ ಮಾಡಿದ್ದೀನಿ, ಗಿಡಗಳ ಮಧ್ಯೆ ಕುತ್ಕೊಂಡು. ಕೆಲಸ ಬಿಟ್ಮೇಲೆ ಸ್ಟಾರ್ಟ್ ಆಗೈತೆ ಫಾರಂ ಕೋಳಿ. ಕೋಳಿ ಹೆಸರೇ ಆಯ್ತು ಬೇಡ ನಂಗೆ, ಚಿಕನ್ ಅಂದ್ರೆ ಆಗಲ್ಲ ನಂಗೆ ಚಿಕನ್ ಗುನ್ಯಾ ಅಂತ ಹೇಳ್ದಾಗಿಂತ. ಅಪ್ಪಿ ನಿಜ ಹೇಳು, ನೀನ್ ತಿಂದಂಗ್ ತಿನ್ನೋನಾ? ಆಯ್ತು, ಇಬ್ರು ಬಿಟ್ಬಿಡೋಣ. ನೀವೇ ನೋಡ್ತಿರಲ್ಲ ಫ್ರೆಂಡ್ಸ್, ಕಾಳು ತರಕಾರಿ ಸೊಪ್ಪುಗಳು ಎಷ್ಟು ಪ್ರೋಟೀನ್ ಫುಡ್ಗಳು ತಿಂತ ಇದೀವಿ. ಅದೇ ಸೊಳ್ಳೆ ಸೊಳ್ಳೆ ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ರಾತ್ರಿ ಕಚ್ಚೋ ಸೊಳ್ಳೆಯಿಂದ ತೊಂದರೆ ಇಲ್ವಂತೆ ಫ್ರೆಂಡ್ಸ್. ಆಗ್ಲೊತ್ತು ಮಾತ್ರ ಸೊಳ್ಳೆ ಕೈಯಲ್ಲಿ ಕಚ್ಚಿಸ್ಕೋಬಾರ್ದಂತೆ. ಅಂದ್ರೆ ಸೊಳ್ಳೆ ಬಾಯಲ್ಲಿ ಕಚ್ಚಿಸ್ಕೋಬಾರ್ದಂತೆ, ಕೈಯಲ್ಲಿ ಕಚ್ಚಾಗಲ್ಲ. ನನ್ನೇ ಕಚ್ಚಬೇಕಾಗಿತ್ತ? ಇಡೀ ಪ್ರಪಂಚದಲ್ಲಿ ನನ್ನ ಶತ್ರುಗಳು ಎಷ್ಟು ಜನ ಅವ್ರೆ, ಅವ್ರು ಕಚ್ಚಿದ್ರಾಗೋದು. ಸೂಪರ್ ಐತೆ ಫ್ರೆಂಡ್. ಆದ್ರೆ ಚೈಲ್ಡ್ಹುಡ್ ಅಷ್ಟು ಟೇಸ್ಟ್ ಇಲ್ಲ, ಸಮಾಧಾನ ಮಾಡ್ಕೋಬಹುದು ಚೈಲ್ಡ್ಹುಡ್ ಇದು ಅಂತ. ಸದ್ಯ ಪಥ್ಯ ಏನಿಲ್ಲ, ನಾನ್ ವೆಜ್ ಒಂದು ಬಿಡ್ಬೇಕು ಅಂತ ಹೇಳೋರೆ, ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ದಿನ.
ಆಯ್ತಪ್ಪ ತಿಂತೀನಿ. ಹೆಸರು ಕಾಳು ಕಡಲೆಕಾಳು ಯಾಕೆ ನೋವಿತ್ತು ನೋಡು. ಒಂಥರ ವೆರೈಟಿ ನೋವು ಫ್ರೆಂಡ್ಸ್, ಮನುಷ್ಯರು ತಡೆಯಕ್ಕೆ ಆಗಲ್ವೇನೋ ಆ ಥರ ಕೀಲುಗಳು ನೋವು. ಟೈಫಾಯ್ಡ್ ಬಂದಾಗ ಹಂಗೆ ನನಗೆ ಹಿಂಗೆ ಎಳೆಯೋದು. ನಮ್ಮ ಲೈಫಲ್ಲೇ ಇಲ್ಲ ಫ್ರೆಂಡ್ಸ್, ಇದೇ ಫಸ್ಟ್ ಟೈಮ್ ನನಗೆ ಈ ಥರ ಚಿಕನ್ ಗುನಿ ಅದೆಲ್ಲ ಬಂದಿರೋದು. ಸದ್ಯ ಸ್ಟಾರ್ಟಿಂಗಲ್ಲೇ ನಾನು ಎತ್ತೆಚ್ಕೊಂಡೆ. ಕಾಮಿಡಿ ಏನಂದ್ರೆ ಬೆಳಗ್ಗೆ ತಾನೇ ಚಿಕನ್ ತಂದಿಟ್ಟಿದ್ದೆ ಫ್ರಿಜ್ಜಲ್ಲಿ. ನೀನ್ ತಿನ್ಕೋ ಸ್ವಾಮಿ, ನನಗ್ ಬೇಕಾಗಿಲ್ಲ, ಮಾಡ್ಕೊಡ್ತೀನಿ ಬೇಕಾದ್ರೆ. ಎಂತ ದುರ್ಘಟನೆ ನನ್ನ ಜೀವನದಲ್ಲಿ. ಸಾರು ನಿನ್ ಬೇರೆ ಸಪ್ರೇಟ್ ಮಾಡ್ಕೊ. ಬೆಳೆಕಾಳು ಸ್ವಲ್ಪ ಮಾಡ್ಕೊ. ಬೆಳಗ್ಗೆನೆ ತಂದಿತ್ತು, ಮಾಡ್ಕೊ ಇದಕ್ ಬೆಳೆ ಹಾಕ್ಬಿಟ್ಟು ಮಾಡ್ಬೇಕು, ತಿನ್ಬೇಕು ಅಂತ ಕೇಳ್ತಿದ್ದಲ್ಲ, ಮಾಡ್ಕೊ ಅಂತ ಮಾಡಿ ತಿನ್ಬಿಟ್ಟಾದ್ರೂ ಆಸ್ಪತ್ರೆಗೆ ಹೋಗ್ಬೇಕಿತ್ತು. ತಿನ್ನೋತರಲ್ಲ ಚಿಕನ್ ಮಾಡಿದ್ರೆ 1 kg ತಿಂತಾಳೆ ಕಬಾಬು. ಆಯ್ತು ಬಿಡಪ್ಪ. ಓಕೆ ಫ್ರೆಂಡ್ಸ್, ಇದಕ್ ಬೆಳೆ ಇದಕ್ಕೆ ಬಾಕ್ಸ್ ಅಲ್ಲಿ ಇಕ್ಕಿದ್ದೀನಿ. ಚಿಕನ್ ತಂದಿಟ್ಟೈತೆ, ಶಿವಾಗ ಆದ್ರೂ ಮಾಡ್ಕೊಡ್ತೀನಿ. ನನಗೆ ಅನ್ನ ಮುದ್ದೆ ಇಡ್ಲಿ ಎಲ್ಲ ತಿನ್ಬೋದು, ಹಾಗಾಗಿ ಮುದ್ದೆ ಮಾಡಿಕೊಂಡು ಇದಕ್ಕೆ ಬೇಡ ಸಪ್ರೇಟಾಗಿ ತರಕಾರಿ ಸಂಜೆ ತರಬೇರು. ನನಗೆ ಬೇರೆನೇ ಮಾಡ್ಕೋತೀನಿ ಫ್ರೆಂಡ್ಸ್, ಏನಾದರೂ ಪ್ಲಾನ್ ಮಾಡಿ. ಬನ್ನಿ ಫ್ರೆಂಡ್ಸ್, ಅಡುಗೆ ಮಾಡೋಣ. ಬೇಕಾಗಿರೋ ಐಟಮ್ಸ್ ಎಲ್ಲ ಕಟ್ ಮಾಡಿಕೊಡ್ತಿದ್ದೆ ಫ್ರೆಂಡ್ಸ್. ನನಗೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಕಟ್ ಮಾಡೋಕ್ಕಾಗ್ತಾ ಇಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಪುದೀನ ಐತೆ ಒಳ್ಳೆ ಟೈಮ್ಗೆ. ತೆಂಗಿನಕಾಯಿ ಸುಲಿಯಪ್ಪ ಅಂದರೆ ಈ ರೇಂಜಲ್ಲಿ ಸುಲ್ದೈತೆ. ಹೆಂಗ ಒಂದು ಕಟ್ ಮಾಡೋ. ಯಾಕಪ್ಪಿ ಕಟ್ ಮಾಡ್ಬಿಟ್ಟು ಈರುಳ್ಳಿ ನೀರೊಳಗೆ ಆಗ್ತೈತಿ? ಡಿಪ್ರೆಷನ್. ಅದು ರುಬ್ಕೊಳ್ಳೋಕೆ ಹೆಂಗಾರ ಕಟ್ ಮಾಡೋ, ಆದರೆ ಸಣ್ಣದಾಗಿ ಕಟ್ ಮಾಡೋ, ಬೇಗ ಫ್ರೈ ಆಗ್ತೈತೆ. ನಾನು ನಿಂತ್ಕೊಂಡು ಜಾಸ್ತಿ ಹೊತ್ತು ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ. ಡಬಲ್ ಸರಿ ಅಡುಗೆ ಮಾಡ್ಬೇಕು ಫ್ರೆಂಡ್ಸ್, ಅದೇ ನನಗೆ ಇವಾಗ ಆಗ್ತಾ ಇರೋದು. ಹೆವಿ ಪೇನ್ ಫ್ರೆಂಡ್ಸ್, ಮಾತ್ರ ಕೀಲ್ಗಳು ಸೊಂಟ ನೋವಂತೂ ಬಾಯಿ ಬಡ್ಕೊಳಂಗೆ ಆಗ್ತೈತೆ ನನಗಂತೂ. ಕೇಳೋ ನಾ ಹೇಳೋ ಮಾತು ಗಂಡನ ಮಾತು ಕೇಳ್ದ ಹಂಗೆ. ಬೇಡಕ್ಕೆ ಸೊಳ್ಳೆ ಜಾಸ್ತಿ ಹೋಗ್ಬೇಡ. ಸೊಳ್ಳೆಗೆ ನಾನೇನು ಕಾವಲಿರಕ್ಕಾಗ್ತಿಲ್ಲ. ಅವಾಗಿಂದ ಇಲ್ಲ ಇದಾವ ಉಗಾಗ ನಾನು ಹಂಗೂ ಹೋಗ್ತಾನೆ ಇಲ್ಲ. ಇತ್ತೀಚೆಗೆ ನೋಡ್ದ ಆ ಕಡೆ ಎಲ್ಲ ವಿಡಿಯೋನೇ ಮಾಡ್ತಿಲ್ಲ, ನೋಡಿದ್ರ ಫ್ರೆಂಡ್ಸ್ ನೀವು? ತೋಟದೊಳಗೆ ಹೋಗ್ತಾನೆ ಇಲ್ಲ ನಾನು, ಕೋಲ್ಡ್ ವಾತಾವರಣ ಅಂದ್ಬಿಟ್ಟು. ವೆರೈಟಿ ಫ್ರೆಂಡ್ಸ್. ಟೈಫಾಯ್ಡ್ ಶಿವಾಗೆ ಒಂದು 3-4 ತಿಂಗಳಿಂದ ಬಂದೋಯ್ತು. ಈಗಿದು ಯಾಕೆ ನಾವು ಫ್ರೀ ಆಗಿದ್ದೀವಿ ಅಂತ ಅನ್ಕೊಂಡಿರ್ಬೋದು. ಕಾಯಿಲೆಗಳು ಎಷ್ಟು ಬ್ಯುಸಿ ನಾವು ಲೈಫಲ್ಲಿ, ನಮಗೆ ಹಿಂಗಾದ್ರೆ ತೆಂಗಿನಕಾಯಿ ತಿನ್ಬೋದಾ ಇಲ್ವಾ? ಇದಕ್ಕೆ ಬೇಳೆ ಶಿವಾಗ ಇದಕ್ಕೆ ಬೇಳೆ ಜಾಸ್ತಿ ಹಾಕಿದ್ರೆ ಚಿಕನ್ಗೆ ಇಷ್ಟ ಆಗಲ್ಲ ಫ್ರೆಂಡ್. ಸ್ವಲ್ಪ ಸಪ್ರೇಟ್ಗೆ ಎತ್ಕೊಂಡು, ಹೆಂಗಿದ್ರು ಎರಡಕ್ಕೂ ಒಂದೇ ಮಸಾಲೆ, ಚಿಕನ್ ಹಾಕಿ ಮಾಡೋದಕ್ಕೂ ಆಗ್ತಾ ಮಾಡೋದಕ್ಕೂ ಮಸಾಲೆ ಸಪ್ರೇಟ್ ಎತ್ಕೊಂಡು ಇದಕ್ಕೆ ಬೇಳೆ ಹಾಕಿ ನನಗೆ ಸಪ್ರೇಟ್ ಮಾಡ್ಕೊತೀನಿ. ಶಿವಾಗ ಚಿಕನ್ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ ಫ್ರೆಂಡ್. ಕೆಮ್ಮಲ್ ಗೊತ್ತಾ ಕಾಳುಗಳು, ಉಳ್ಳಿ ಕಾಳು ಉನಿ ಹಾಕ್ಬಿಟ್ಟು ತಿಂದು, ಉನಿ ಹಾಕ್ಬಿಟ್ಟು ಹುರಿದ್ಬಿಟ್ಟು ಉಪ್ಸಾರು ಮಾಡ್ಕೊಂಡು. ಹುರುಳಿಕಾಳು ಉನಿ ಹಾಕ್ಬೇಕಂತೆ, ಆಮೇಲೆ ಎತ್ಕೊಂಡು ಉರಿಬೇಕಂತೆ, ಆಮೇಲೆ ತಿನ್ಬೇಕಂತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹುರುಳಿಕಾಳು ತಿನ್ನಂತೇನು ಡಾಕ್ಟರ್ ಹೇಳಿಲ್ಲ ಫ್ರೆಂಡ್ಸ್. ಕೀಲ್ ನೋವುಗಳಿಗೆಲ್ಲ ಅದು ಬೆಸ್ಟ್ ಅಲ್ಲ. ಮೊಬೈಲ್ ಇಟ್ಕೊಳಕ್ ಆಗ್ತಿಲ್ಲ ಫ್ರೆಂಡ್ಸ್ ನನಗೆ. ಇಲ್ಲಿ ಫ್ರೆಂಡ್ಸ್ನು ಒಂದು 1/4 kg ಚಿಕನ್ ತಂದೈತೆ. ಇದಕ್ಕೆ ಬೇಳೆ, ಚಕ್ಕೆ, ಲವಂಗ, ಹುರ್ಗಡ್ಲೆ, ಗಸಗಸೆ, ಈರುಳ್ಳಿ ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ಟೊಮೊಟೊ, ಕರಿಬೇವು, ಕೊತ್ತಂಬರಿ, ಪುದೀನ ಇವಿಷ್ಟು ಹಾಕಿ ನಾವು ಇವಾಗ ಇದಕ್ಕೆ ಬೇಳೆ ಚಿಕನ್ ಸಾರು ಶಿವಾಗ ಮಾಡ್ತಾ ಇದೀವಿ. ನಮಗೆ ಇದಕ್ಕೆ ಬೇಳೆ ಸಾರು ಸಪ್ರೇಟಾಗಿ ಮಾಡ್ಕೋತಾ ಇದೀವಿ. ಕುಕ್ಕರಲ್ಲೇ ಮಸಾಲೆಗೆಲ್ಲ ಒಗ್ಗರಣೆ ಮಾಡ್ಕೊಂಡು ರುಬ್ಕೋತಾ ಇದೀನಿ ಫ್ರೆಂಡ್ಸ್. ಡಬಲ್ ಬೇರೆ ಬಾಣಲೆ ಎಲ್ಲ ಬಳಸಿದ್ರೆ ತೊಳೆಯಕ್ಕೆ ಶಿವಾಗೆ ಕಷ್ಟ ಅಂದ್ಬಿಟ್ಟು ಎಣ್ಣೆ ಹಾಕೊಂಡು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಷ್ಟು ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಮಸಾಲೆ ಆದಷ್ಟು ಶಿವಾಗ ಕಡಿಮೆನೇ ಇರಬೇಕು ಫ್ರೆಂಡ್ಸ್, ಅದಕ್ಕೆ ಕಮ್ಮಿ ಹಾಕಿದ್ದೀನಿ. ಚಕ್ಕೆ, ಲವಂಗ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಖಾರದ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಬೇಕು ಫ್ರೆಂಡ್ಸ್, ಸಕ್ಕತ್ತಾಗಿರ್ತೈತೆ. ಆಮೇಲೆ ಗಸಗಸೆ, ಹುರ್ಗಡ್ಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಕೋತಾ ಇದ್ದೀನಿ. ಜಾಸ್ತಿ ಮಸಾಲಸ್ ಬಳಸ್ತೀರ, ಪ್ಲೈನಾಗಿ ಮಾಡಬೇಕು ಒಂದು ಸ್ವಲ್ಪ, ಅದೇ ಟೇಸ್ಟ್ ಇರೋದು. ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಥರ ಆಗ್ಬಿಡ್ತೈತೆ. ಆಮೇಲೆ ಟೊಮೊಟೊನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು, ಅದು ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ. ಆಮೇಲೆ ತೆಂಗಿನಕಾಯಿ ಸ್ವಲ್ಪನೇ ಹಾಕೋಬೇಕು, ತೆಂಗಿನಕಾಯಿ ಜಾಸ್ತಿ ಹಾಕೋಬಾರ್ದು. ಕಾಯಿ ಇದ್ರೂ ಸಾಂಬಾರು ಎಕ್ಕೊಟ್ಟು ಹೋಗ್ತಿದೆ. ಆಮೇಲೆ ಕೊತ್ತಂಬರಿ, ಪುದೀನ ಹಾಕ್ಬಿಟ್ಟು 1-2 ನಿಮಿಷ ಬಾಡಿಸ್ಕೊಂಡ್ರೆ ಅದು ಕರೆಕ್ಟಾಗಿ ಸರಿ ಹೋಗ್ತಿದೆ. ಆಮೇಲೆ ಸಪ್ರೇಟಾಗಿ ಸೈಡಿಗೆ ತೊಗೋಬೇಕು. ಖಾರಕ್ಕೆ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಧನಿಯಾ ಪುಡಿ ಮಾತ್ರ ಹಾಕಿ ರುಬ್ಕೊಳ್ಳೋದಷ್ಟೇ. ಇಷ್ಟೇ ಫ್ರೆಂಡ್ಸ್, ಅಷ್ಟಾಗಿ ರುಬ್ಕೋತೀನಿ. ಅದೇ ಕುಕ್ಕರ್ಗೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕಲಿಲ್ಲ, ಚಿಕನಲ್ಲಿ ಚರ್ಬಿ ಜಾಸ್ತಿ ಐತೆ ಅಂದ್ಬಿಟ್ಟು. ಆಮೇಲೆ ಚಿಕನ್ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಅದು ನೀರು ಬಿಟ್ಕೊಂಡು, ನೀರು ಸುಂಡ್ಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಚಿಕನ್ ಹಸಿ ವಾಸನೆ ಬರಲ್ಲ. ತಿನ್ಬೇಕಾದ್ರೆ ಸಾಂಬಾರು ಚೆನ್ನಾಗಿ ಅನಿಸ್ತೈತೆ ಅಂತ ಅಂದ್ಬಿಟ್ಟು. ಮಟನ್ ಮಾಡಬೇಕಾದ್ರೂ ಸೇಮ್ ಪ್ರೊಸೆಸ್ಸು, ಆದರೆ ಮಟನ್ನ ಒಂದು 4-5 ವಿಸಿಲ್ ಬೇಯಿಸ್ಕೊಬಿಡ್ಬೇಕು, ಅದು ಗಟ್ಟಿ ಇರ್ತೈತಲ್ಲ ಹಂಗಾಗಿ. ಆಮೇಲೆ ಚಿಕನ್ ನೀರು ಬಿಟ್ಕೊಂಡು ನೀರು ಸುಂಡಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಶಿವಾಗ ಬೇಳೆ ಜಾಸ್ತಿ ಹಾಕಿದ್ರೆ ಇಷ್ಟ ಆಗಲ್ಲ, ಅದನ್ನು ಮಿಕ್ಸ್ ಕೊಟ್ಕೊಂಡು ಹಿಂದೆನೇ ಮಸಾಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬೇಳೆ ನುಣ್ಣಗಾಗೋಗ್ತೈತೆ. ಅದು ಒಂದು ವಿಸಿಲ್ ಬೇಯಿಸ್ಕೊತೀನಿ. ಇದು ನನ್ನ ಸಾಂಬಾರು. ನನ್ನ ಸಾರು ಒಂದು 5 ನಿಮಿಷ ಕುದಿದ್ರೆ ಸಾಕು.
ಇದು ಒಂದೇ ವಿಸಿಲ್ ಸಾಕು ಫ್ರೆಂಡ್ಸ್, ಇಲ್ಲ ಜಾಸ್ತಿ ವಿಸಿಲ್ ಬರ್ಸ್ತಾರೆ ಬೇಳೆ ಎಲ್ಲ ಗಂಜಿ ಗಂಜಿ ಥರ ಆಗ್ಬಿಡ್ತೈತೆ. ಮನಿಕೊಂಡು ಬಿಸಿನೀರು ಕುಡಿಬೇಕಾ? ಕುಡಿತೀನಿ ಅಪ್ಪಿ. ದೇವರಣೆ ನನಗೆ ಮುದ್ದೆ ಅಂತೂ ಮಾಡೋಕ್ಕಾಗಲ್ಲ ಅಪ್ಪಿ, ಸಿಕ್ಕಾಪಟ್ಟೆ ನೋವ್ತಿದೆ ಕೈ ಕಾಲೆಲ್ಲ. ಅನ್ನ ತಿನ್ನು, ಮಧ್ಯಾಹ್ನ ಮಾಡಿ ಸಾಯಂಕಾಲ ಮಾಡ್ಕೊಡ್ತೀನಿ ಮುದ್ದೆ. ಹಾಂ ಅಲ್ಲ, ನಿನಗೆ ಮಾಡ್ಕೊಡಕ್ಕಾಗಲ್ಲ ಅಂದೆ. ಅನ್ನ ತಿಂತೀಯಾ? ಮುದ್ದೆ ಮಾಡೋಕ್ಕಾಗಲ್ಲ. ಹಾಂ ಸರಿ. ಸಾಯಂಕಾಲ ಮಾಡ್ಕೋ. ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ನೋವ್ತಿದೆ ನನಗೆ. ಇವಾಗ ಬಿಸಿನೀರು ಕುಡಿ. ಅಷ್ಟಕ್ಕಿಲ್ಲ ನಾವು ಅರಿಶಿನ ಮೆಣಸು ಪುಡಿ ಹಾಕೊಂಡು ಕುಡಿಬೇಕಾ? ಏನಕ್ಕೆ? ಹಾಲೊಳಕ್ಕೆ ಕುದಿಸ್ಬಿಟ್ಟು. ಹಾಲೊಳಗೆ ಹಾಲು ಕುಡಿದ್ರೆ ಕಫ ಆಗ್ತೈತಪ್ಪಿ. ನಾನು ಡಾಕ್ಟ್ರ್ ಹೇಳಿದ್ದು ಅಷ್ಟೇ ಫಾಲೋ ಮಾಡ್ತೀನಿ, ಸುಮ್ಮನೆ ನೀನು ಬೇರೆ ತಲೆ ತಿನ್ಬೇಡ ನನಗೆ. ನಾನ್ ವೆಜ್ ಅವಾಯ್ಡ್ ಮಾಡಿಬಿಟ್ಟು ಮಾಮೂಲಿ ಎಲ್ಲ ಊಟ ತಿನ್ಬೋದು, ಬಿಸಿ ಬಿಸಿ ಊಟ ತಿನ್ರಿ. ತಿನ್ನು. ಲೋ ಗುಂಡ, ಅವನು ಎಲ್ಲೋದ್ನೋ, ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ. ಒಂದು ಎಣ್ಣೆ ಕುಡಿ, ಸುಸ್ತಾದನು. ಸರಿ ಹೊಡ್ಕೊಡು. ಇಲ್ಲೇ ಇರೋ ಒಳಗೆ ನನ್ನ ಕೈಲಿ ಹುಡ್ಕಕ್ಕಾಗಲ್ಲ, ಹೇಳ್ತಾ ಇದ್ದೀನಿ. ಸುಸ್ತಾಗಲ್ಲ ಫ್ರೆಂಡ್ಸ್, ಆ ಪೇನ್ ತಡೆಯೋಕ್ಕಾಗಲ್ವಲ್ಲ, ಅದಕ್ಕೆ ಬಾಡಿ ವೀಕ್ ಆಗ್ತೈತೆ, ಸುಸ್ತು ಅನ್ನಿಸ್ತಾ ಇಲ್ಲ. ಸಡನ್ ಆಗಿ ಸ್ಟಾರ್ಟ್ ಆಗಿದಲ್ಲ ಫ್ರೆಂಡ್ಸ್, ನನಗೆ ಒಂದು ವಾರದಿಂದನೇ ಇತ್ತು. ನಾವು ತಿರುವಣ್ಣಾಮಲೆಗೆ ಹೋದ್ನಲ್ಲ, ಅದ್ರ ಹಿಂದಿನ ದಿನದಿಂದನೂ ಅವತ್ತೂ ಅಷ್ಟೇ ಫುಲ್ ಮಲಗ್ಬಿಟ್ಟಿದ್ದೆ ಚಳಿಗೆ. ವಿಡಿಯೋ ಹಾಕ್ತೀರಾ? ನನ್ಗಾದ್ರೂ ಹುಟ್ಟಾಗಿದೆ ಇದೆ ಫಸ್ಟ್ ಟೈಮ್ ಬಂದಿರೋದು. ನಿನಗೆ ವರ್ಷಕ್ಕೆ 2 ಸತಿ ಬರ್ತೈತಪ್ಪಿ. ಏನು ಚಿಕನ್ ಗುನಿಯಾ? ಅಲ್ಲ, ಹೆಲ್ತ್ ಪ್ರಾಬ್ಲಮ್ಸು. ನಾನು ವಿಡಿಯೋನು ತಕ್ಕೊಂಡಿಲ್ಲ, ಏನೂ ಇಲ್ಲ. ರೆಸಿಪಿ ಹೆಂಗೈತಪ್ಪಿ? ಸೂಪರ್. ದೇವ್ರಣ್ಣ, ನಾನು ಅದು ಹೆಂಗೆ ಉಪ್ಪು ಖಾರ ಹಾಕೋದು ದೇವ್ರಣ್ಣೆ ಗೊತ್ತಿಲ್ಲಪ್ಪಿ. ಉಪ್ಪು ಖಾರ ಹಾಕೋಣ ಚೆನ್ನಾಗಿಲ್ಲ. ಉಪ್ಪು ಖಾರ ಹಾಕಿಲ್ಲ ಅಂದ್ರೆ ಚೆನ್ನಾಗಿರೋದು. ಉಪ್ಪು ಖಾರ ಹಾಕೋಣ ಚೆನ್ನಾಗಿಲ್ಲ. ಉಪ್ಪು ಖಾರ ಹಾಕೋಣ ಚೆನ್ನಾಗಿಲ್ಲ. ಯಾವ ಕನ್ನಡನ ಇದು? ಮುದ್ದೆ ಮಾಡ್ಕೊಟ್ಟಿದ್ರೆ ಪಕ್ಕ ಶಿವ 1 ಅವರ್ ಮುದ್ದೆ ತಿಂತಿತ್ತು ಫ್ರೆಂಡ್ಸ್, ಅಷ್ಟು ಟೇಸ್ಟ್ ಆಗಿರ್ತಿತ್ತು. ನನ್ನ ಕೈಲಿ ದೇವ್ರಣ್ಣೆ ಆಗ್ತಿಲ್ಲ, ಮಾತ್ರ ತಿಂದಿದ್ದೀನಿ ನಾನು. ಇನ್ನೊಂದು 20 ನಿಮಿಷ ಬಿಟ್ಟು ಊಟ ಮಾಡಿಬಿಟ್ಟು ಇನ್ನೊಂದು ಮಾತ್ರ ಐತಿ, 2. ಅದು ನುಂಗ್ಬಿಟ್ಟು ಫುಲ್ಲು ಗುಬ್ರ ಹಾಕೊಂಡು ಮಲಗ್ತಾರದೆ ಫ್ರೆಂಡ್ಸ್. ಸಂಜೆ ಎದ್ದೋಳ್ಬಿಟ್ಟು ಆಮೇಲೆ ಸಂಜೆ ಸಿಗ್ತೀನಿ. 2000 years later. ಟೈಮ್ ಬಂದು ಈಗ 5 ಗಂಟೆ ಫ್ರೆಂಡ್ಸ್. ಈಗ ಎದ್ದೆ ನಾನು. ಇಲ್ಲಿ ಒಳಗಡೆ ಫುಲ್ಲು ಗಾಳಿ, ಒಳಗಡೆ ಅಲ್ಲ ಹೊರಗಡೆ. ಇನ್ನೇನು ಮಳೆ ಬರೋ ಥರ ಐತೆ, ಗಾಳಿ ಮಾತ್ರ ಜಾಸ್ತಿ. ಅದಕ್ಕೆ ನನ್ನ ಗಂಡ ಟೀ ಮಾಡ್ತೈತೆ, ಇಲ್ಲಿಗೆ ಗಮ್ಮಂತೈತೆ ಪಾಯಸ ಥರ. ಅಡುಗೆ ಮನೇಲಿ ಏನು ಕೆಲಸ? ಕುಚ್ಚಲ್ಲಿ ನಾನು ಸುಮ್ ಕೂರೋ ಮಗ ಅಲ್ಲ. ನೀರು ಹಿಡ್ಕೊಬಿಡಪ್ಪ ಎಲ್ಲ ಹೊತ್ಕೊ. ಕೆಳಗೆ ಅವನವನೇ ಚಲಗಿಲ್ಬಿಡಿ. ಎಲ್ಲ ಬೇಕು ಅವನು, ನಾವೇನು ತಿಂತೀವಿ ಕುಡಿತೀವಿ ಎಲ್ಲ ಬೇಕು ಅವನಿಗೆ. ಪಾತ್ರೆಗಳೆಲ್ಲ ಜಾಸ್ತಿ ಹಂಗೆವೆ. ಇನ್ನು 2-3 ದಿನ ನೀರಿನ ಕೆಲಸ ಎಲ್ಲ ಶಿವಾಗೆ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ನೀರು ಮುಟ್ಟಿದ್ರೆ ತಡ್ಕೊಳಕ್ಕೆ ಆಗಲ್ಲ, ಆ ಥರ ಜುಮ ಅಂತ ಕೈ ಕಾಲೆಲ್ಲ ಫುಲ್ಲು ನೋವು, ಕೀಲುಗಳು. ಬಿಸಿ ಬಿಸಿ ಟೀ ಬನ್ನು ತಿಂದು ತುಂಬ ದಿನ ಆಗಿತ್ತು. ಟೀ ಕುಡ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಾನ ಅಂದರೆ ನೀರು ಮನೇಲಿ ಪಾತ್ರೆ ತೊಳಿತಾ ಇರೋದು ಫ್ರೆಂಡ್ಸ್. ದಾಡ ಬುಡ ಸೌಂಡು, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಅಡುಗೆ ಮನೇಲಿ ಕುಕ್ಕುದಂಗೆ ಸೌಂಡ್ ಬರ್ತೈತೆ. ಅದೇನು ತೊಳಿತೈತೋ ಇಲ್ಲ ಕುಕ್ಕಿ ಪಾತ್ರೆಗಳು ಇರೋ 3 ಪಾತ್ರೆಗಳು ಮುರಿದಾಗ್ತೈತೋ ಗೊತ್ತಾಗ್ತಾ ಇಲ್ಲ. ಬಂದ್ರಲ್ಲ ನೀರು ಮನೆಗೆ ಹೊಸಿ ಹೋಗ್ಬಿಟ್ಟು ಬರ್ವಾ? ಕರೆದಿಲ್ಲ ಅಂದ್ರೆ ಬರ್ತಾರೆ ಫಾಲೋ ಮಾಡಿಕೊಂಡು ಅಷ್ಟೇ. ಸಿಕ್ಕಾಪಟ್ಟೆ ಚಳಿ ಫ್ರೆಂಡ್ಸ್, ವಾತಾವರಣ ಮಾತ್ರ. ಏನಪ್ಪಿ ಹಂಗ್ ಕುಕ್ಕಿ ಪಾತ್ರೆಗಳನ್ನ ದಡ ಬುಡ ಅಂತ ನಿದ್ದೆ ಕಣ್ಮುಚ್ಚಕ್ಕಾಗ್ದು. ಪೈಪ್ ಬಡಿತಾರದಲ್ಲ ಪಾತ್ರೆದು, ಪೈಪ್ ಬಡಿತಾರದು. ಈಗ ಸೌಂಡ್ ಸ್ಟಾರ್ಟ್ ಮಾಡ್ಕೊಂಡ್ರ ಅವರು. ನಮ್ಮನ್ನ ಕೆಣಿಬೇಡಿ. ಇರೋದೇ 3 ಪಾತ್ರೆ, ಅದ್ರಲ್ಲಿ 2 ಆಲ್ರೆಡಿ ಸಮದಿ ಓದೋ. ಇನ್ನೊಂದ್ಸಲ ತೊಳಸ್ಬಾರ್ದು ಅನ್ಬಿಟ್ಟ ತಿಕ್ಕಿ ಕಾಯಿಲೆ ಬಂದಿರೋದು ಇವಾಗ ಒಪ್ಕೊಂಡ. ನೋಡಿ ಫ್ರೆಂಡ್ಸ್, ಒಪ್ಕೋತೈತೆ ಈ ಪಾತ್ರೆಗಳು ತಿಕ್ಕಿ ಕಾಯಿಲೆ ಬಂದಿರೋದು ಅಂತ. ಸುಮ್ಮನೆ ಅಲ್ಲ ಫ್ರೆಂಡ್ಸ್, ಡೈಲಿ ತಣ್ಣೀರಲ್ಲಿ ಈ ಕೋಲ್ಡ್ ವೆದರಲ್ಲಿ ನಾವು ಕೈ ಹಾಕ್ಬಿಟ್ಟು ಬಟ್ಟೆ ಒಗೆದು ಪಾತ್ರೆ ತೊಳೆದು ಅದ್ರ ಎಫೆಕ್ಟೇ ನಮ್ಗೆ ಅರ್ಧ. ನಡಿರಲ್ಲ ಮನೆ ಕೊಳ್ವಾ, ನಡಿ ಮಗನೇ ನೀನು. ಈಗ ನಾನು ಹಾಸ್ಪಿಟ್ಲಲ್ಲಿ ಇದ್ದೀರ, ನಾನು ನೋಡ್ಕೊಳಕ್ಕೆ ಒಬ್ಬರು ಸಿಸ್ಟರ್ ಹೇಳ್ತಾ ಇದ್ರು ಫ್ರೆಂಡ್ಸ್, ಡಾಕ್ಟರ್ ಸಿಸ್ಟರ್ ಯಾರೋ ಒಬ್ರು. ನನಗೆ ಮನೇಲಿ ಇಬ್ಬರಿಬ್ರು, ಇಲ್ಲಿ ಇವನೊಬ್ಬ ಕಾಲ ಹತ್ರ ಇವನು ಕಾವಲಿರ್ತಾನೆ, ತಲೆ ಹತ್ರ ಇವನು ಕಾವಲಿರ್ತಾನೆ. ಆಚೆ ಹೋದ್ರೆ ಆಚೆ ಬರ್ತಾರೆ, ಒಳಗೆ ಬಂದರೆ ಒಳಗೆ ಬರ್ತಾರೆ, ಅಡುಗೆ ಮನೆಗೆ ಹೋದ್ರೆ ಅಡುಗೆ ಮನೆಗೆ ಬರ್ತಾರೆ, ನೀರು ಕುಡಿತಿದ್ರೆ ಊಟ ತಿಂತಾರೆ, ಮಕನೇ ನೋಡ್ತಾರೆ. ಇನ್ನು ಅಲ್ಲೊಬ್ರು ನೀರು ಮನೇಲಿ ಪಾತ್ರೆ ಕುಕ್ಕೊಂಡು ತೊಳಿತಾವ್ರೆ. ಈಗಲೂ ಅಷ್ಟೇ ಹೇಳ್ಬಿಟ್ಟು ಬಂದಿದ್ದೀನಿ, ಕುಕ್ಬೇಡಪ್ಪಿ ಪಾತ್ರೆಗಳನ್ನ ಕುಕ್ಬಾರ್ದು ಅಂದರೆ ನಿಮ್ಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಫ್ರೆಂಡ್ಸ್. ಅಲ್ಲಿ ಎಷ್ಟು ಸೌಂಡು,
ಇರಿಟೇಟ್ ಅನಿಸ್ತಿತ್ತು ನನಗೆ. ಅವ್ರ ಅಮ್ಮನ ಟಪ್ಪೆ ಫ್ರೆಂಡ್ಸ್. ಅವ್ರ ಅವ್ವನೂ ಹಂಗೆ ಸೇಮು. ನಾನೇನಾದರೂ ಒಂದು ಸ್ವಲ್ಪ ಹೊತ್ತು ಪಾತ್ರೆ ತೊಳೆಗೆ ಹಾಕ್ಕೊಂಡು ಇರಿ ನೆನೆ ತರಲಿ ಪಾತ್ರೆ, ಒಂದು 10 ನಿಮಿಷ ಬಿಟ್ಟು ತೊಳೆಯೋಣ ಅಂದ್ಬಿಟ್ಟು ನೀರು ಚಿಮ್ಮಿಸ್ಬಿಟ್ಟು ಬಂದು ಕೂತ್ಕೊಂಡ್ರೆ ಸ್ಟಾರ್ಟ್ ದಡ ಬುಡ ಸೊಣ್ಗೆ ಹೋಗಿ ತೊಳೆದ್ಬಿಡ್ಬೇಕು. ಅದೇ ಟಪ್ಪು. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲ. ಎಲ್ರಿಗೂ ಒಬ್ಬೊಬ್ರು ಅತ್ತೆ, ನನಗೆ ಇಬ್ಬಿಬ್ರು ಅತ್ತೆ, ಗಂಡನೇ ಅತ್ತೆ. ಆಯ್ತಪ್ಪ, ಅಂತೂ ಸ್ವಲ್ಪನೇ ಅವೆ ಪಾತ್ರೆಗಳು. ನಾನು ತೊಳಿಬೇಕಾದ್ರೆ ಡಬಲ್ ಇರ್ತಾ ಇದ್ದೋ. A few moments later. ಕಾರ್ಯೇಶು ದಾಸ ಕರ್ಣೇಶು ಮಂತ್ರ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಮಂಗಳ್ಯಂ ತಂತುನೇನೋ ಅನಿಸಿದೆ ಫ್ರೆಂಡ್ಸ್. ಫಿಲಮ್ ನೇಮು ರವಿಚಂದ್ರನ್ ಅವ್ರದ್ದು, ರಮ್ಯಕೃಷ್ಣ ಅವ್ರದ್ದು. ನಾನು ರವಿಚಂದ್ರನು ಶಿವ, ರಮ್ಯಕೃಷ್ಣ ಅವ್ರ ಥರ ಫೀಲ್ ಆಗ್ತೈತೆ ನನಗೆ ಇವತ್ತು. ಮಾಡೋದೇ ವರ್ಷಕ್ಕೂ 2 ವರ್ಷಕ್ಕೊಂದ್ಸಲ ಅಡುಗೆ ಹೆಲ್ಪು. ಹಂಗಾಗಿ ಮಾಡಲಿ ಫ್ರೆಂಡ್ಸ್, ಮಾಡಲಿ, ಪುಣ್ಯ ಬರ್ತೈತೆ. ಊಟದ ಟೈಮ್ ಆಯ್ತು, ಎದ್ದೋಳ್ರಲ್ಲ. ಹಾಂ, ಯಪಾಟಿ ಮುದ್ದೆ ತಿರ್ವಿದ್ಯಪ್ಪ ಒಂದು ತಲೆಗಾತ್ರ. ನನ್ನ ಕಿಬ್ರಿಗೂ ಇಟ್ಕಲ್ವಾ? ಹೆಂಗಪ್ಪಿ ಟ್ರೈ ಮಾಡಿದೆ ಇಷ್ಟಪ್ಪ ಮುದ್ದೆನ? ನಿನ್ಗೆ ಹೆಂಗೆ ಬಂತು ಮನ್ಸು? ಅಳತೆ ಗೊತ್ತಾಗ್ದಿರಾ ಮಾಡಿರೋದು. ಇಟ್ಸ್ ಓಕೆ ಬಿಡು, ಪರವಾಗಿಲ್ಲ, ನನಗೆ ಇಷ್ಟೇ ಸಾಕು. ಅದೇ ತಂಗಳು ಸಾರು, ತಂಗಳೆಲ್ಲ ಮಧ್ಯಾಹ್ನ ಮಾಡಿರೋದು. ಬಿಸಿ ಅನ್ನದ ಮುದ್ದೆ ಚೆನ್ನಾಗೇ ಮಾಡಿದ್ಯಲ್ಲಪ್ಪಿ. ಪರವಾಗಿಲ್ಲ, ಚೆನ್ನಾಗೇ ಮಾಡ್ತೀವಿ ಅಡುಗೆನ. ಬರದೇ ಇರೋ ಥರ ಆ್ಯಕ್ಟಿಂಗ್ ಅಷ್ಟೇ. ಏನು ದಿನ ಮಾಡ್ಸಲ್ಲ ಇತ್ತಪ್ಪ. ಅಪರೂಪಕ್ಕೆ ಮಾಡಿದ್ರೆ ನಮಗೂ ಖುಷಿ ಆಗ್ತೈತೆ ಹೆಂಡ್ತಿರ್ಗೆ. ಮೊಟ್ಟೆ ಭಾಗ್ಯ. ಥ್ಯಾಂಕ್ ಯು ಗಣಪ. ತಿನ್ಬೋದಂತೆ ಫ್ರೆಂಡ್ಸ್, ಪ್ರೋಟೀನ್ ಸಿಗ್ತೈತಂತೆ ದೇಹಕ್ಕೆ.